ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕೆಂಬತ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ 2 ಎಕರೆ ಜಮೀನಿನಲ್ಲಿ ಬಗರ್ ಹುಕುಂ ಯೋಜನೆ ಅಡಿ ಅರ್ಜಿ ಹಾಕಿಕೊಂಡು ಸ್ವಾಧೀನಾನುಭವದಲ್ಲಿ ಇರುವ ಜಮೀನನ್ನು ನೈಸ್ ಸಂಸ್ಥೆಯ ಸಿಬ್ಬಂದಿಗಳು ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳನ್ನು ಇಟ್ಟುಕೊಂಡು ಸುಮಾರು 4 ಎಕರೆ 20 ಗುಂಟೆ ಜಮೀನನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದು, ಈ ವಿಚಾರವಾಗಿ ಸ್ಥಳೀಯ ನಿವಾಸಿ ಅಕ್ಕಯ್ಯಮ್ಮ ಎಂಬುವವರು ಇವರುಗಳ ಮೇಲೆ ಸಂಬಂಧಪಟ್ಟ ತಹಶೀಲ್ದಾರ್, ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಇತರರಿಗೆ ಇವರುಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರು ನೀಡಿರುತ್ತಾರೆ. ಇಂದು ತಾವು ಸ್ವಾಧೀನಾನುಭವದಲ್ಲಿರುವ ಜಮೀನಿನಲ್ಲಿ ಅನಧಿಕೃತವಾಗಿ ಕೆಲಸ ಮಾಡುತ್ತಿರುವುದನ್ನು ತಡೆದು ಅಕ್ಕಯ್ಯಮ್ಮ ಹಾಗೂ ಕುಟುಂಬದವರು ನೈಸ್ ಸಂಸ್ಥೆಯ ಸಿಬ್ಬಂದಿಗಳಾದ ಶ್ರೀನಾಥ್, ಮಹೇಶ್, ಸರ್ವೆ ನಾಗರಾಜ್ ಇವರುಗಳ ವಿರುದ್ಧ ಪ್ರತಿರೋಧವನ್ನ ಸ್ಥಳದಲ್ಲಿ ಮಾಡಿರುತ್ತಾರೆ. ಈ ಕೆಲಸವನ್ನ ತಡೆದಿರುತ್ತಾರೆ. ನೀವು ಕಾಪಾಡ್ಬೇಕು ಸ್ವಾಮಿ, ನಂತರಕ್ಕೆ ಏನು ಸ್ವಾಮಿ ಈ ಕಡೆಯಿಂದ ಬನ್ನಿ. ಒಂದ್ ನಿಮಿಷ ಹೇಳ್ತೀನಿ ಕೇಳು. ನಮ್ಮ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಿಮ್ ತಹಶೀಲ್ದಾರು, ಡೆಪ್ಟಿ ತಹಶೀಲ್ದಾರ್ ಅವರೆಲ್ಲ ಇರ್ತಾರೆ. ಅವ್ರ ಹತ್ರ ಹೋಗಿ ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೀವು ಪಾಡಿ ನೀವು ಬಂದು ಇವತ್ತು ನಮ್ಗೆ ಇವತ್ತು ಕೊಟ್ಟಿಲ್ಲ, ನಿನ್ನೆ ಕೊಟ್ಟಿಲ್ಲ. ನಮ್ಗೆ ಜಾಗ ಇದು ನೀವು ಅವ್ರ ಒಂದ್ ನಿಮಿಷ ಅಲ್ಲಿಂದ ಏನಾದ್ರು ಅಲ್ಲಿಂದ ಏನಾದ್ರು ನೀವು ದಾಖಲಾತಿ ತಗೊಂಡ್ಬನ್ನಿ, ಇದ್ ಮಾಡೋಣ. ನಾವೇನು ಒತ್ಕೊಂಡು ಹೋಗ್ತಾ ಇಲ್ಲ. ಹೊತ್ಕೊಂಡು ಹೋಗ್ತಾ ಇದ್ರು ಅಂತ ಅದನ್ನೇ ಸರ್ ಹೇಳ್ತಿರೋದು. ಆಗಿನ ಕಾಲದಿಂದ ನಾವು ಹೊಲಗಳು ಬಿತ್ತಿ ಎಲ್ರಿ ಹೊಲ ಇತ್ತು ರೀ, ಇವೆಲ್ಲ ಸರ್ ನೀವು ನೋಡಿಲ್ಲ. ಅಲ್ಲ, ಇದು ನಂಬರ್ ನೀವೇನ್ ಹೇಳ್ತಾ ಇದ್ರ ಸರ್? ಅಲ್ಲ, ನಾನು ಹೇಳ್ತಾ ಇದೀನಿ, ಇದು ಹೊಲ ಇರೋದೇ, ಇದು ಸರ್ವೆ ನಂಬರ್ ಬೇರೆ ಇರೋದು, ಇದು ಬೇರೆ ಜಮೀನಿದು, ಐನ್ ಜಮೀನಿದು, ಹಿಡುವಳಿ ಜಮೀನಿದು, ಕಲ್ಲು ಕ್ವಾರಿ ಅಲ್ಲ. ಇದು ಸರ್ವೆ ನಂಬರ್ 55 ಇಲ್ಲಿ ಇರೋದು. ನಾನು ಹೇಳ್ತಾ ಇರೋದು ಹೌದು, ಇದು ಸರ್ವೆ ನಂಬರ್ 41, 42. ನಾನು ಹೇಳ್ತಾ ಇರೋದು 41, 42 ನಂಬರ್ ಅಕ್ವಿಷನ್ ಆಗಿರೋದು. ಬೇರೆ ಜಮೀನ್ ಇದೆ, ಅದು ಪೊಸಿಷನ್ ಬಂದಿರೋ ಲ್ಯಾಂಡ್. ಅದೇ ನೀವು ನಿಮ್ದು ಅಲ್ಲ ಅಂತ ಹೇಳ್ತಲ್ಲ, ಕ್ವಾರಿ ನಮ್ ಲ್ಯಾಂಡ್ ಅಂತ ಹೇಳ್ತಲ್ಲ. ಈ ಲ್ಯಾಂಡ್ ಗವರ್ಮೆಂಟ್ ಲ್ಯಾಂಡ್. ಈ ಕಡೆ ಇಲ್ಲಿ ಏನು ಉತ್ತುವಳಿ ಬೆಳೀತಿದ್ರಿ, ಇದ್ರಲ್ಲಿ ಹೇಳಿ ಕ್ವಾರಿಯಲ್ಲಿ ಇದು ಗೊತ್ತಿದ್ರಿ. ಇದು ಕರೆಕ್ಟ್, ಇದು ಕ್ವಾರಿ ಅಲ್ಲ. ಇದು ಮತ್ತೆ ಏನ್ ಹೇಳಿ, ಅದು ಕಟಿಂಗ್ ಎಲ್ಲ ಅದು ಗವರ್ಮೆಂಟ್ ಲ್ಯಾಂಡ್. ಅದು ಗವರ್ಮೆಂಟ್ ಲ್ಯಾಂಡ್, ಇದು ಪ್ರೈವೇಟ್ ನಂಬರ್. ಇದು ಕ್ವಾರಿ ಇರುತ್ತೆ, ಸ್ಟೋನ್ ಕ್ವಾರಿ ಇರುತ್ತೆ. ನಿಮ್ದು ನಾವೇನಿಲ್ಲ, ನಿಮ್ದು ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ. ನಿಮ್ದು ಏನ್ ಆಲ್ರೆಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಾರ ಅಮ್ಮ. ಕೊಡ್ಲಿ. ಸುಮ್ನೆ ಯಾಕೆ ಮತ್ತೆ ಇಷ್ಟು ಕ್ಲೀನ್ ಮಾಡಿಸಿದ್ರಿ ಸರ್ ಅವ್ರ ಅಮ್ಮನ ಜಾಗನ? ಅಮ್ಮ ಬೇಡಮ್ಮ, ಆಯ್ತು. ನಿಮ್ದು ಏನ್ ಡಾಕ್ಯುಮೆಂಟ್ಸ್ ಇದೆಯೋ, ನಿಮ್ ಡಾಕ್ಯುಮೆಂಟ್ಸ್ ಏನಿದೆ ಕೊಡಿ. ಸರ್ ಅದು ಈ ಪಕ್ಕದಾಗೆಲ್ಲ ಕಲ್ಗಳು ಆದ ನನ್ ಗಂಡ ಕೋಲಾಗ ಹೊಡೆದು ಎಲ್ಲ ಒಂದು ವಾರ 10 ದಿವಸ ಹಿಂದೆ ಬಂದಿದ್ರೆ ಗೊತ್ತಾಗಿರೋದು ಹೊಲ ಏನಿತ್ತು. ಫೋಟೋ ಹಾಕಿದ್ರೆ ನಿಮ್ಮ ಹೆಸರಲ್ಲೂ ಮಹೇಶ್ ಹೆಸರಲ್ಲೂ ಕಂಪ್ಲೇಂಟ್ ಕೊಡ್ಸಿದ್ರಿ. ಮಾಡ್ಸಿದ್ರಿ ನಾವು. ಅಲ್ಲ ಸರ್, ಇವಾಗ ಈ ವಿಚಾರ ನಾವು ಕೇಳ್ತಾ ಇರೋದು. ಇವಾಗ ಏಕಾಏಕಿ ಇದು ಮಾಡ್ತಾ ಇದ್ದೀರಲ್ಲ, ಮಾಡಿಸಿ ಸಂತೋಷ. ನಿಮ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಆಶ್ರಯ ಯೋಜನೆಗೆ ಮಂಜೂರು ಮಾಡಿರತಕ್ಕಂಥದ್ದು. ಆ ವಿಚಾರ ನಾವು ಪ್ರಸ್ತಾಪ ಮಾಡ್ತಿಲ್ಲ. ಪಕ್ಕದಲ್ಲಿ ಇದನ್ನೇ ಅವರು ಅದನ್ನ ಜೊತೆಗೆ ಹಿಡ್ಕೊಂಡು ನಮ್ ಲ್ಯಾಂಡ್ ಅಲ್ಲಿ ಬರ್ತಾ ಇದಾರೆ. ಆ ವಿಚಾರ ನಮ್ಗೆ ಮಾಹಿತಿ ಇರೋದೇನಂದ್ರೆ, ನೈಸವರು ಇಲ್ಲಿ ಕೆಲವೊಂದು ವ್ಯಕ್ತಿಗಳ ಜೊತೆ ನಿಮ್ದು ಎಲ್ಲಿವರೆಗೆ ಅಲ್ಲಿಂದ ಈಚೆಗೆ ಬರಬಾರ್ದು ಅಂತ ಹೇಳಿ ಕಲ್ಲೆಲ್ಲ ನೆಟ್ಟ ಹಾಕಿದ್ವಿ. ಆದ್ರೂ ಅಲ್ಲಿ ಮುಂದೆ ಬಂದು ಇಲ್ಲಿವರೆಗೂ ಅವರು ಕೆಲಸ ಮಾಡ್ತಿದ್ದಾರೆ. ನೀವು ಇವ್ರು ಸಂಬಂಧಪಟ್ಟಾಗ ಯಾರಂತ ಏನಾದ್ರು ಮಾಹಿತಿ ಐತೆ ಸರ್? ಇಲ್ಲ ಸರ್, ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಸಂಘಟನೆಗಳು ಅವ್ರು ಇವರು ಅಂತ ಬರ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಇವರೇ ಅಂತ ಗೊತ್ತಿಲ್ಲ. ನೋಡಿ, ಅಲ್ಲೆಲ್ಲ ಮನೆ ಕಟ್ಕೊಂಡು ಹೋಗ್ತಿದ್ದಾರೆ. ಅವ್ರು ಯಾರು ಹಂಚಿದಾರೋ ಗೊತ್ತಿಲ್ಲ. BBMP ಅವ್ರು ನೋಡಿದ್ರೆ ನಮ್ಗೆ ಆಶ್ರಯ ಕೊಟ್ಟಿರೋದು ಇದೆಲ್ಲ ಇನ್ಲೀಗಲ್ಲು ಅಂತ ಅವ್ರು ಹೇಳ್ತಿದ್ದಾರೆ. BBMP ಅವ್ರಿಗೂ ನಾವು AW ಹೋಗಿ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದಿದೀವಿ ಮೊನ್ನೆ. ಅವರು ಮಾತಾಡಿದ್ರು, ಈಗ ಅದನ್ನ ಸ್ಟಾಪ್ ಮಾಡಕ್ ಹೇಳಿದ್ವಿ, ಮಾಡ್ತಾರೆ ಸರ್ ಅಂತ ಹೇಳಿ. ಈ 55 ಅಲ್ಲಿ ಅನೇಕ ಜನ ಇವಾಗ ಕೆಂಬತ್ತಹಳ್ಳಿ ಗ್ರಾಮ ಸಂಬಂಧಪಟ್ಟಂಗೆ ಅನೇಕ ಒಂದು ರೈತರು ಸಾಗುವಳಿ ಮಾಡ್ಕೊಂಡು ಏನು ಬಗರ್ ಹುಕುಮಲ್ಲಿ ಸಾಗುವಳಿ ಚೀಟಿನ ಅರ್ಜಿ ಹಾಕೊಂಡಿದ್ರು. ಆದ್ರೆ
KDBI ಏನಾಗುತ್ತೆ, ಸರ್ಕಾರ ಅದನ್ನ ಮುಟ್ಗೋಲ್ ಹಾಕೊಂಡು ನಿಮಗೆ ಲೀಸ್ ಪೀರಿಯಡ್ ಕೊಟ್ಟಿರೋದಂಥದ್ದು. ಇವತ್ತು ರೈತರು ಏನಾಗ್ತಿದಾರೆ ಅಂದ್ರೆ, ನಮ್ಮ ಜಾಗದಲ್ಲಿ ಯಾರನ್ನೋ ಇವಾಗ ಸ್ಲಮ್ ಅವ್ರನ್ನಾಗ್ಲಿ ಇನ್ನೊಬ್ರನ್ನಾಗ್ಲಿ ಇವ್ರು ನೈಸವರು ಇವ್ರು ಶಾಮೀಲ್ ಆಗ್ಬಿಟ್ಟು ನಮ್ಗೆ ಕುಳಿಸ್ಬಿಟ್ಟಾಗ ನಮ್ಮ ಜಾಗಗಳು ಹೋಗ್ಬಿಡುತ್ತೆ ಅಂತ ಅವ್ರ ಆತಂಕ. ಇಲ್ಲ ನೋಡಿ, ಆ ವಿಚಾರವಾಗಿ ಒಂದು ಮಾಹಿತಿ ಸರ್ಕಾರ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ತರೋಲಿ ವೆರಿಫೈ ಮಾಡಿ ಯಾವುದು ಫ್ರೀ ಇತ್ತು ಜನಗಳಿಗೆ ಬಕರ್ ಹುಕುಂ ಆಗಿರ್ಬೋದು ಅಥವಾ ಅವ್ರಿಗೆ ಥ್ರೂ ಗ್ರಾಂಟ್ ಆಗಿರ್ಬೋದು, ಅದನ್ನೆಲ್ಲ ಹೊರತುಪಡಿಸಿನೇ ನಮಗ್ ಕೊಟ್ಟಿರೋದು. 101 ಎಕರೆ 30 ಗುಂಟೆನ ಇಲ್ಲಿ ಕ್ವಾರಿಗಳು ನಡೀತಾ ಇತ್ತು, ಅದನ್ನು ಹೊರತುಪಡಿಸಿ ಅಂತಾನೆ ನಮಗ್ ಕೊಟ್ಟಿರೋಂತ ಜಾಗ. ಯಾರಿಗೂ ಅವ್ರನ್ನ ಇಲ್ಲಿ ಲೋಕವ್ರನ್ನ ಒಕ್ಲೆಬ್ಬಿಸ್ಬಿಟ್ಟು ನಮಗ್ ಕೊಡಿ ಅಂತ ಸರ್ಕಾರನೂ ಹೇಳಿಲ್ಲ, ಅವತ್ತು ಕೊಟ್ಟು ಇಲ್ಲ ನಮಗೆ. ಈಗ ಏನ್ ಬರ್ತಾ ಇದಾರೆ 101 ಎಕರೆ 30 ಗುಂಟೆ ನೋಡಿ, ಅದು ಪಿಲ್ಗಾನಹಳ್ಳಿ 1 ಸರ್ವೆ ನಂಬರ್. ಸರ್ಕಾರ ನಮ್ಗೆ ನೈಸ್ ಕಂಪ್ನಿಗೆ ಪ್ರಾಜೆಕ್ಟ್ ಗೋಸ್ಕರ ಕೊಟ್ಟಿದ್ ಲ್ಯಾಂಡ್, ಅದು ಕಂಪ್ಲೀಟ್ ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೂರ್ತಿ. ಅದು ಅದನ್ನ ಯಾರು ಕ್ವಶನ್ ಮಾಡ್ತಾ ಇಲ್ಲ. ಅದೇ ಇವಾಗ ನೀವು ಅದನ್ನ ಕಟ್ಟೋ ಅಂತ ಒಂದು ಸಮಯದಲ್ಲಿ ಅದನ್ನ ತಡೆ ಸಾಕಷ್ಟು ತಡೆ ಮಾಡಿದೀವಿ. ಏನು ಪೊಲೀಸ್ ಅವ್ರು ಬಂದಿದ್ರು, ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದೀವಿ, ಸರ್ಕಾರಕ್ಕೆ ಇದ್ ಕೊಟ್ಟಿದೀವಿ. ಸರ್ಕಾರದ್ದು ಮತ್ತೆ ಪೊಲೀಸ್ ಸಪೋರ್ಟ್ ಇಲ್ಲ ಅಂದ್ರೆ ಕಂಪ್ನಿ ಬಂದು ಏನು ಮಾಡಕ್ಕಾಗಲ್ಲ. ಈ ಸಂಸ್ಥೆಗೆ KDBI ಮೂಲಕ ನಿಮ್ಗೆ ಲೀಸ್ ಪೀರಿಯಡ್ ಕೊಟ್ಟಿರೋದು. ಇದನ್ನ ನೀವು ಕ್ಲೀನ್ ಮಾಡಿಸ್ತಿದ್ದೀರಲ್ಲ, ಇಲ್ಲೇನೋ ಸ್ಲಮ್ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಕುಳಿಸ್ಬೇಕು ಅನ್ನೋಂಥದ್ದು ನಡೀತೈತೆ ಅಂತ ನಮ್ಮ ಮಾಹಿತಿ ಇದೆ ಸರ್. ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಇಸ್ ನಾಟ್ ಎ ಓನ್ಲಿ ರೋಡ್ ಪ್ರಾಜೆಕ್ಟ್ ಅಲ್ಲ. ಇದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ಇಲ್ಲಿ ಸೈಟ್ ಗಳು ಬರ್ತವೆ, ಲ್ಯಾಂಡ್ ಲೂಸರ್ ಸೈಟ್ ಕೊಡೋದಿದೆ, ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ಬರುತ್ತೆ ಇಲ್ಲಿ. ಇದು ಬರೀ ರೋಡ್ ಪ್ರಾಜೆಕ್ಟ್ ಅಲ್ಲ, ಇದು ಬೇರೆ BDA ರೋಡ್ ಮಾಡ್ಕೊಂಡು ಹೋಗ್ತಾರ ಆ ತರ ಪ್ರಾಜೆಕ್ಟ್ ಅಲ್ಲ. ಇದು ಬೇರೆ ಬೇರೆ ಫೆಸಿಲಿಟೀಸ್ ಬರುತ್ತೆ. ನಾವು ಲ್ಯಾಂಡ್ ಲೂಸರ್ ಸೈಟ್ ಕೊಡೋದಿದೆ, ಎಲ್ಲದೂ ಇದೆ. ಸೊ ಏನು ಇದು ಲ್ಯಾಂಡ್ ಕೊಟ್ಟಿದ್ದಾರೆ ನಮ್ಗೆ, ಸೊ ಇದು ಗವರ್ಮೆಂಟ್ ಲ್ಯಾಂಡ್. ಫಸ್ಟ್ ಇನಿಷಿಯಲಿ ಇಟ್ಸ್ ಎ ಲೀಸ್ ಲ್ಯಾಂಡ್, ದೆನ್ ಗವರ್ಮೆಂಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಟ್ಟಿದೆ. ಏನು ರೋಡ್ ಪೋರ್ಷನ್ ಏನಿದೆ ಅದು ಇಟ್ ವಿಲ್ ರಿವರ್ಟ್ ಬ್ಯಾಕ್ ಟು ಗವರ್ಮೆಂಟ್. ಓಕೆ, ಬೇರೆ ಇದೇನಿದೆ ಅದನ್ನ ದುಡ್ಡು ಕಟ್ಬಿಟ್ಟು ನಾವು ಸೇಲ್ ಅಗ್ರಿಮೆಂಟ್ ಇದು ಸೇಲ್ ಡೀಡ್ ಮಾಡ್ಕೊಡ್ತೀವಿ ಅಂತ ದಿರ್ ಇಸ್ ಅಗ್ರಿಮೆಂಟ್. ಅದ್ರ ಪ್ರಕಾರ ನಾವು ಮಾಡ್ತೀವಿ. ರೋಡ್ ಪೋರ್ಷನ್ ಏನಿದೆ ವಾಪಸ್ಸು ಗವರ್ಮೆಂಟ್ ಹೋಗುತ್ತೆ, ಉಳಿದಿದ್ದು ಇಸ್ ಎ ಪ್ರಾಜೆಕ್ಟ್ ಪ್ರಾಪರ್ಟಿ. ಇದು ನಿಮ್ಗೆ ಲೀಸ್ ಪೀರಿಯಡ್ ಕೊಟ್ಟಿರೋಂತ ಎಷ್ಟು ಜಾಗ ಕೊಟ್ಟಿದ್ದಾರೆ ಸರ್? ಎಷ್ಟು ಎಕರೆ ಕೊಟ್ಟಿದ್ದಾರೆ? ಇಲ್ಲಿ 101 ಎಕರೆ ಕೊಟ್ಟಿದ್ದಾರೆ. ಇದರಲ್ಲಿ ರಿಜಿಸ್ಟರ್ ಏನಾದ್ರು ಆಯ್ತಾ? 101 ಎಕರೆಯಲ್ಲಿ ಸಪರೇಟ್ ಆಗಿ ರಿಜಿಸ್ಟರ್ ಏನಾದ್ರು ಆಯ್ತಾ? ಲೀಸ್ ಡೀಡ್ ಕೊಟ್ಟಿದೆ ಅಷ್ಟೇ ತಾನೇ ಕೊಟ್ಟಿರೋದು. ಮತ್ತೆ ಇವಾಗ ಇದು ಸ್ಲಮ್ ಅವ್ರು ನೀವು ಕರ್ಕೊಂಡ್ಬಂದು ಇಲ್ಲಿ ಮನೆ ಕಟ್ಸ್ಕೊಡೋದಕ್ಕೆ ಸಪರೇಟ್ ಇವ್ರಿಗೆ ಕೊಡ್ಬೇಕು ಇದೇನು ಅಂತ ಇಲ್ಲ ಸರ್. ಸ್ಲಮ್ ಅವ್ರನ್ನೇ ಕೂರಿಸ್ಬೇಕು ಅಥವಾ ಇದನ್ನ ಮಾಡ್ಬೇಕು ಅಂತ ಏನಿಲ್ಲ. ಅವ್ರನ್ನ ಇಲ್ಲಿ ತಂದು ಹಾಕ್ಬಾರ್ದು ಅಂತ ಏನಿಲ್ಲ, ಅಥವಾ ಅವ್ರಿಗೆ ಏನೋ ಫೆಸಿಲಿಟಿ ಕೊಡಬಾರ್ದು ಅಂತ ಏನಿಲ್ಲ. ಗೊತ್ತಾಯ್ತಾ? ಅಲ್ಲ, ನಾನೇ ಕೇಳ್ತಾ ಇರೋದು, ಇವಾಗ ಲೀಸ್ ಪೀರಿಯಡ್ ಅಲ್ಲಿ ಇದ್ಮೇಲೆ ಅವ್ರ ಮನೆಗಳು ಕಟ್ಕೊಟ್ಮೇಲೆ ಅವ್ರ ಅವ್ರನ್ನ ಹೆಂಗ್ ಖಾಲಿ ಮಾಡಿಸೋದು? ಇದು ಸರ್ ಅದೇನ ನೀವು ತಪ್ಪು ತಿಳ್ಕೊತಾ ಇದೀರಾ. ಸರ್ಕಾರ ಕೊಟ್ಟಿರೋದು ಇನಿಷಿಯಲಿ ಇಸ್ ಎ ಲೀಸ್. ನಾವು ಆಲ್ರೆಡಿ KDBIಗೆ ದುಡ್ಡು ಕಟ್ಟಾಗಿದೆ. ಈ ಲ್ಯಾಂಡ್ಗೂನು ನಮ್ಗೆ ರಿಜಿಸ್ಟರ್ ಮಾಡ್ಕೊಡಿ ಅಂತೇಳಿ ದುಡ್ಡು ಕಟ್ಟಾಗಿದೆ. ಓಕೆ, ಸೇಲ್ ಡೀಡ್ ಪೆಂಡಿಂಗ್ ಇದೆ ಅಷ್ಟೇ. ಇದು ಎಲ್ಲ ಏನು ನಮ್ಗೆ ಸರ್ಕಾರ ಕೊಟ್ಟಿದೆ ಆ ಲ್ಯಾಂಡ್ ಎಲ್ಲ ಸೇಲ್ ಡೀಡ್ ಮೇಲೆ ಬರ್ತದೆ. ಅದೇ ಅನಧಿಕೃತ ವ್ಯಕ್ತಿಗಳನ್ನ ಜೊತೆ ಕೈ ಜೋಡಿಸಿ ನಾನ್ ಹೇಳ್ತಿರೋದು, ಅನಧಿಕೃತ ವ್ಯಕ್ತಿಗಳ ಜೊತೆ ರೈಸ್ ಸಂಸ್ಥೆಯ ಸುಮಾರು ಜನಗಳು ಏನ್ ಶಾಮೀಲಾಗಿ ಇದನ್ನ ಮಾರಾಟ ಮಾಡುವಂತ ವ್ಯವಸ್ಥೆಗಳು ಕೈ ಹಾಕ್ತಾ ಇದ್ದಾರೆ. ಅಲ್ಲಿ 8 ಎಕರೆ 10 ಗುಂಟೆ ಎಷ್ಟು ಬರುತ್ತೆ ನೋಡಿ. ಅವರು ಇಲ್ಲಿ ತನಕ ಬರ್ತಾ ಇದಾರೆ. ನಾವು ಕಂಪ್ಲೇಂಟ್ ಮಾಡಿದೀವಿ. ಅದೇನ್ ನಮ್ಗೆ 101 ಎಕರೆ 30 ಗುಂಟೆ ಕೊಟ್ಟಿದೆ, ಅದರಿಂದ ಒಳಗಡೆ ಬರ್ತಾ ಇದಾರೆ. ನಾವು ಮುಂದೆ ಕಲ್ಲು ನೆಟ್ಟು ಸ್ಟಾಪ್ ಮಾಡಕ್ಕೆ ಹೇಳಿದೀವಿ. ಅವಾಯ್ಡ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಾಂಪೌಂಡ್ ಅವರಿಗೆ